ಹಣವನ್ನು ಗಳಿಸಬೇಕಾದ್ರೂ ಮನಸ್ಸೇ ಬೇಕು, ಬಂಗಾರವನ್ನು ಗಳಿಸಬೇಕಾದ್ರೂ ಮನಸ್ಸೇ ಬೇಕು, ಹೊಲವನ್ನು ಗಳಿಸಬೇಕಾದ್ರೂ ಮನಸ್ಸೇ ಬೇಕು, ಮನೆ ತುಂಬ ಚೆನ್ನಾಗಿರಬೇಕಾದರೂ ಮನಸ್ಸೇ ಬೇಕು. ಅದಕ್ಕೆ ಎಲ್ಲ ಅವಧೂತರಾಗಲಿ ಶರಣರಾಗಲಿ ಅನುಭವಿಗಳಾಗಲಿ ಏನು ಹೇಳಿದರು ಅಂದರೆ, ನಿನ್ನ ಚಂಚಲವಾದ ಮನಸ್ಸನ್ನು ನಿನ್ನ ಕೈಯಲ್ಲಿ ಇಟ್ಟುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡು. ಭಗವದ್ಗೀತೆನೂ ಅದೇ ಹೇಳತು, ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರಿವ ಸದುಷ್ಕರಂ. ಹಿಂದೆ ದೇವರು ಕೂತಾನ, ಅರ್ಜುನ ಯುದ್ಧ ಮಾಡ್ಲಿಕ್ಕೆ ನಿತ್ತಾನ, ಮುಂದೆ ಕೃಷ್ಣ ಕೂತಾನೆ, ದೇವರ ಸ್ವರೂಪವಾದ ಕೃಷ್ಣ ಕೂತಾನೆ. ಕೃಷ್ಣ ಮುಂದೆ ಕೂತ್ಕೊಂಡ್ರೂ ಸಹಿತ ಅರ್ಜುನನಿಗೆ ಮನಸ್ಸು ಚಂಚಲವಾಗ್ತದೆ. ಮುಂದೆ ಕಾಣುವವರೆಲ್ಲ ವಸ್ತು ಜನ ನನ್ನ ಸಂಬಂಧಿಕರು, ಕೌರವರಲ್ಲಿಯೂ ನನ್ನ ಸಂಬಂಧಿಕರು ಬರ್ತಾರೆ, ಅದಕ್ಕೋಸ್ಕರವಾಗಿ ನನ್ನ ಮನಸ್ಸು ಚಂಚಲವಾಗ್ತದೆ, ಬಾಣ ಹೆಂಗೆ ಬಿಡಲಿ ಅಂತ ಕೇಳ್ತಾನೆ. ಆವಾಗ ಎರಡು ಮಾತನ್ನು ಹೇಳ್ತಾನೆ ಕೃಷ್ಣ, ಎರಡು ಮಾತನ್ನು ಹೇಳ್ತಾನೆ, ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಈ ಮನಸ್ಸನ್ನು ನಿನ್ನ ಕೈಯಲ್ಲಿ ಇಟ್ಟುಕೊಳ್ಳಬೇಕಾದರೆ ಇವೆರಡನ್ನ ಮಾಡು ಅಂತ ಹೇಳಿದ. ಅಭ್ಯಾಸೇನ ತು ಕೌಂತೆಯ, ಒಳ್ಳೆಯ ಅಭ್ಯಾಸವನ್ನು ಮಾಡು. ಬಿಲ್ಲು ವಿದ್ಯೆಯನ್ನು ಏನು ಅಭ್ಯಾಸವನ್ನು ಮಾಡಿದೆಯಾ, ಏಕಮುಖವಾಗಿ ಏನು ಅಭ್ಯಾಸವನ್ನು ಮಾಡಿದೆಯಾ, ಹಂಗೆ ಅಭ್ಯಾಸವನ್ನು ಮಾಡು. ಮನಸ್ಸಾದರೂ ಹಾಗೆ ಮನೆಯೊಳಗೆ ಒಳ್ಳೆಯ ಕೆಲಸ ಮಾಡ್ತಾಯಿದ್ರೆ, ಒಳ್ಳೆಯ ಹೊಲ ಕೆಲಸ ಮಾಡ್ತಾಯಿದ್ರೆ ಮನಸ್ಸು ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಕೆಲಸ ಆಗ್ತದೆ. ಅದಕ್ಕೆ ಇನ್ನೊಂದೇನು ಮಾಡುವ ಅಂದ್ರೆ ವೈರಾಗ್ಯೇಣ ಚ ಗೃಹ್ಯತೆ. ಮುಂದಿದ್ದವರೆಲ್ಲ ಸಂಬಂಧಿಕರಂತ ಹೇಳ್ತೀಯಲ್ಲ, ಈಗಲ್ಲಿ ಏನೂ ಮಾಡೋಕ್ಕೆ ಹೋಗಬೇಡ, ನೀನು ವೈರಾಗ್ಯ ತಾಳು, ಅವರೆಲ್ಲ ನನ್ನ ವೈರಿಗಳಂತ ತಿಳ್ಕೋ, ನಿನ್ನ ಮನಸ್ಸನ್ನು ನೀನು ಗಟ್ಟಿ ಮಾಡಿಕೋ, ಬಾಣವನ್ನು ಬಿಡು ಅಂತ ಹೇಳ್ತಾನೆ. ನೋಡ್ರಿ, ಎಂತೆಂಥವ್ರಿಗೆಲ್ಲ ಮನಸ್ಸುಗಳು ಚಂಚಲವಾಗ್ತಕ್ಕಂಥ ವ್ಯವಸ್ಥೆಗಳು ಬರ್ತಾವೆ. ಅದಕ್ಕೆ ಅವಧೂತರು ನಮಗೇನು ಕೊಟ್ಟು ಹೋದರು ಅಂತಂದ್ರೆ, ತಮ್ಮ ನಾನು ಮನೆಯನ್ನು ಕಟ್ಕೊಳೋದಿಲ್ಲ, ಮಠವನ್ನು ಕಟ್ಕೊಳೋದಿಲ್ಲ, ನಾನು ಕಟ್ಟಿ ಹೋಗೋದು ಏನು ಅಂದರೆ ನಿಮ್ಮ ಮನಸ್ಸುಗಳನ್ನು ಕಟ್ಟಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಅವರು ಕಟ್ಟಿದ್ದು ಅದೇ ಕೆಲಸನೇ. ನಿಜಗುಣ ರಜರಲ್ಲಿ ಒಂದು ಪದ್ಯವನ್ನು ತುಂಬ ಚೆನ್ನಾಗಿ ಹಾಕಿದಿರಿ ಎಲ್ಲ. ಪ್ರತಿ ಮನುಷ್ಯನಿಗೆ ಬೇಕಾದಂಥ ಒಂದು ಮಾತು ಅದು, ಒಂದೇ ಒಂದು ಮಾತು. ನಿಜಗುಣರಿರಲಿ, ಶರಣರಿರಲಿ, ಸಂತರಿರಲಿ, ನಮ್ಮ ಜೀವನದ ಪರಿವರ್ತನೆಗೆ ಒಂದು ಮನಸ್ಸನ್ನು ಸರಿಯಾಗಿ, ಒಂದು ವಾಕ್ಯವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನವೇ ಪರಿವರ್ತನೆ ಆಗ್ತಕ್ಕಂಥ ಕೆಲಸ ಬರ್ತದೆ. ನೋಡ್ರಿ, ಒಬ್ಬ ಸೂರ್ಯ ಜಗತ್ತನ್ನು ಬೆಳಗ್ತಾನೆ, ಒಬ್ಬನೇ ಸೂರ್ಯ, ಭಾಳ ಜನ ಸೂರ್ಯರಿಲ್ಲ. ಒಬ್ಬ ರಾತ್ರಿಯನ್ನು ಬೆಳಗಲಿಕ್ಕೆ ಒಬ್ಬ ಚಂದ್ರ ಬರ್ತಾನೆ, ರಾತ್ರಿಯನ್ನು ಚಂದ್ರ ಬೆಳಗ್ತಾನೆ. ಹಾಗೆ ಒಬ್ಬ ಮನುಷ್ಯನ ಮನಸ್ಸನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಬೇಕಾದ್ರೆ ಸಂತರು ಒಂದೊಂದೇ ಪದ್ಯವನ್ನು, ಒಂದೊಂದೇ ಸಾಲುಗಳನ್ನು ಕೊಟ್ಕೊತಾ ಹೋದರು. ಸುಮ್ಮನೆ ಚಿಂತನೆ ಮಾಡು, ಭಾಳ ಮಾಡಬೇಡ, ಮಂದಿಗೆ ಹೇಳಕ್ಕೆ ಹೋಗಬೇಡ, ನೀನೇ ಕೂತ್ಕೊಂಡು ಸುಮ್ಮನೆ ಚಿಂತನೆ ಮಾಡು, ಗಳಿಸು, ಬೇಕಾದಷ್ಟು ಗಳಿಸು. ಗಳಿಸಿದ್ದನ್ನು ನಿನ್ನ ಸ್ವಂತಕ್ಕೆ ಹೆಚ್ಚಾಗಿ ಮಾಡಿಕೊ, ನಿನ್ನ ಮಕ್ಕಳು ಮನೆ ಎಲ್ಲ ಮಾಡಿಕೊ. ಹೆಚ್ಚಿಗೆ ಆದದ್ದನ್ನು ಸಮಾಜಕ್ಕೆ ಬಳಸು, ದೇಶಕ್ಕೆ ಬಳಸು. ಎಂಥವ್ರು ಎಲ್ಲ ಹೆಣ್ಮಕ್ಕಳು ಏನೇನೆಲ್ಲ ಮಾಡಿ ಹೋದರು, ಎಂಥೆಂಥ ಯುದ್ಧಗಳು ಬಂದಾಗ ನಮ್ಮ ಜನ ಏನೇನು ಮಾಡಿದರು, ಅದೆಲ್ಲದನ್ನು ಬರ್ತಕ್ಕಂಥ ಒಂದು ಸಾಲನ್ನು ಕೊಟ್ಟು, ಆ ಸಾಲಿನಲ್ಲಿ ಅದೆಲ್ಲ ಬರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮವರು ಕೊಟ್ಟು ಹೋದರು. ಎರಡು ಚಂದದ ನೋಡ್ರಿ ಸಾಲದು. ವರಗುಣ ವಾವುದು, ಎರಡು ಚಂದ ಹೇಳ್ತಾರೆ ನೋಡ್ರಿ. ವರ ಗುಣ ಆವುದು, ವಾವುದು ಅಂದ್ರೆ ಆವುದು. ಎರಡು ಚಂದ ಹೇಳ್ತಾರೆ, ಅದನ್ನು ಬಿಡಿಸಿದರೆ ವರ ಗುಣ ಆವುದು ಉದಾರ. ಎರಡು ಚಂದ ಹೇಳಿ ನೋಡ್ರಿ. ಉದಾರ ಬಿಡಿಸಿಬಿಟ್ರೆ ಗೊತ್ತಾಗತ್ತೆ ನಮಗೆ, ದಾರ ಅಲ್ಲ. ದಾರ ಅಂದ್ರೆ ಮತ್ತೆ ಬೇರೆ ಆಗತ್ತೆ ಅರ್ಥ ಅಲ್ಲ. ದಾರ ಅಂದ್ರೆ ಮತ್ತೆಲ್ಲ ಹೊಲಿಯೋದು ಮಾಡೋದು, ಅವು ಇವು ಮನೆಯಾಗಿರೋ ದಾರಗಳು ಬರ್ತಾವೆ. ಉದಾರ ಅಲ್ಲಿ ಆವುದು ಅಂತ ಬರುತ್ತೆ. ಆ ಹೂಕ್ಕೆ ಮತ್ತು ಉದಾರವನ್ನು ನಾವು ಬಿಡಿಸ್ಕೊಂಡ್ರೆ ಹೂ ಆಗತ್ತೆ, ಅದಕ್ಕೆ ಉದಾರ. ಒಳ್ಳೆಯ ಗುಣ ಯಾವುದು ಅಂದ್ರೆ ಉದಾರವಾದ ಗುಣ.
ಆ ಉದಾರವಾದ ಗುಣ ಇಲ್ಲ ಅಂದರೆ ಮನುಷ್ಯ ಬದುಕಲಿಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಹೇಳಿದರು, ಕಾಯಕ ಮಾಡು, ನೀನು ಗಳಿಸು. 10 ಎಕರೆ ಒಳಗೆ ನೀನು ಏನು ಗಳಿಸ್ಬೇಕು? 10 ಲಕ್ಷ. 10 ಎಕರೆ ಒಳಗೆ ನೀನು 12 ಲಕ್ಷ ಗಳಿಸು. ಇವತ್ತು ಗಳಿಸೋರು ಅದಾರ ಬೇಕಾದಷ್ಟು ಜನ. ಎಕರೆಗೆ 1 ಲಕ್ಷ ಗಳಿಸೋರು ಅದಾರ. ಅದು ಹೆಂಗ್ರಿ ಸ್ವಾಮಿಗಳು ಅಂದರೆ ಗಳಿಸೋರ್ನ ಹೋಗಿ ಕೇಳ್ರಿ, ಗೊತ್ತಾಗತ್ತೆ. ಅಂದರೆ ಮನಸ್ಸನ್ನು ಅದರ ಮೇಲೆ ನಾವು ಕೊಟ್ಟು ಕೆಲಸವನ್ನು ಮಾಡಿದರೆ ಆ ಉದಾರತೆ ನಮಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ. ಗುಣವಾವುದು ಅಂತ ಕೇಳ್ತಾರೆ ಅವರು. ನೋಡ್ರಿ, ವರ ಗುಣ, ವರ ಅಂದ್ರೆ ಒಳ್ಳೆ ಗುಣ ಯಾವುದಪ್ಪ? ಉದಾರ. ಉದಾರ. ನೀನು ಗಳಿಸಿದ್ದನ್ನು ಬಳಸುವಂಥ ವ್ಯವಸ್ಥೆಯನ್ನು ಮಾಡು. ಇದಕ್ಕೆ ನಿಮಗೆ ಒಂದು ಉದಾಹರಣೆ ಆದಂಥ ಉದಾಹರಣೆಗಳನ್ನು ಕೊಡ್ತೇನೆ ನಾನು. ಈಗ ಸದ್ಯ ಆದಂಥ ಉದಾಹರಣೆಗಳು, ಹಿಂದೆ ಮಾಡಿದಂಥ ಉದಾಹರಣೆಗಳನ್ನು ಕೊಡ್ತೇನೆ. ಅವರು ಮಾಡಿದ ಪರಿಣಾಮ ಇವತ್ತು ನಾವು ಆನಂದವಾಗಿ ಕೊಂಡಿರುವಂಥ ವ್ಯವಸ್ಥೆಯಲ್ಲಿದ್ದೇವೆ. ನೋಡ್ರಿ, ಅಹಲ್ಯಾಬಾಯಿ ಅಂತ ನಿಮಗೆಲ್ಲ ಗೊತ್ತದ, ಪಾಠಗಳು ಬಂದಾವ, ಪುಸ್ತಕದಾಗೆಲ್ಲ ಪಾಠಗಳು ಬಂದದ ಎಲ್ಲ. ಅಹಲ್ಯಾಬಾಯಿ ಅಂತ ಈಗ ನಿಮಗೆಲ್ಲ ರೋಡ್ ಗೊತ್ತು, ಲೈಟ್ ಗೊತ್ತು, ಇದೆಲ್ಲ ಗೊತ್ತು ನಿಮಗೆಲ್ಲ. ಡ್ಯಾಮ್ ಕಟ್ಟಿ ನೀರು ಮಾಡಿ ಹೊಲಗಳಿಗೆ ನೀರು ತಂದಿರಿ. ಆ ಕಾಲಕ್ಕೆ ಅದಿಲ್ಲ, ಕತ್ತಲು, ಲೈಟ್ಗಳಿಲ್ಲ, ಬರೀ ಪಂಜಿನ ಬೆಳಕುಗಳು, ಅದರ ಜೊತೆಗೆ ಅಲ್ಲಲ್ಲೇ ಲ್ಯಾಂಪ್ಗಳು, ಇಂಥವನ್ನು ಇಟ್ಟುಕೊಂಡು ಬದುಕಿದಂಥ ಒಂದು ಕಾಲ. ಆ ಕಾಲದಲ್ಲಿ ಮುರಾರಿರಾವ್ ಅಹಲ್ಯಾಬಾಯಿ ಅಂತ ಬರ್ತಾಳಕಿ, ಚಿಕ್ಕ ವಯಸ್ಸಿನಿಂದಲೇ ಬಹಳ ಒಳ್ಳೆಯ ಒಂದು ಸಂಸ್ಕಾರದಲ್ಲಿ ಬೆಳೆದಂಥ ಹೆಣ್ಣು ಮಗಳಕಿ. ಅದನ್ನು ನೋಡ್ತಾ ಇರ್ತಾನೆ ನಾವು. ಮುರಾರಿರಾವ್ ಅಂತ ಇರ್ತಾನೆ, ಒಂದು ರಾಜ್ಯ ಇರ್ತದೆ ಅದು. ಅವನು ನೋಡ್ತಾ ಇರ್ತಾನೆ, ಈ ಹುಡುಗಿ ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಚೆನ್ನಾಗಿ ಕೆಲಸ, ಬಂದವ್ರಿಗೆ ಹೋದವರಿಗೆ ಕರೆಯುವಂಥ ಒಂದು ವ್ಯವಸ್ಥೆ, ಪ್ರೀತಿಯನ್ನು ಕೊಡ್ತಕ್ಕಂಥದ್ದು, ತಂದೆ ತಾಯಿಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದು. ಈ ಚಿಕ್ಕ ವಯಸ್ಸಿನಲ್ಲಿ ಇಂಥ ಮಾಡುವಂಥ ಒಬ್ಬ ಮಗಳನ್ನು ನನ್ನ ಮಗನಿಗೆ ತೆಗೆದುಕೊಂಡರೆ ನನ್ನ ಮನೆ ತುಂಬ ಚೆನ್ನಾಗಿ ಆಗ್ತದೆ ಅಂತ ವಿಚಾರ ಮಾಡಿದವ. ಹುಡುಗಿ ದೊಡ್ಡದಾತು. ಇವನೇ ಹೋಗಿ ನೋಡಿ, ಅವೊಂದು ಅಂತಾನೆ ದೊಡ್ಡ ಮನೆತನ ಅಲ್ಲ, ಇವನು ರಾಜ ಮನೆತನದವನು ಹೋಗಿ ಆ ಹುಡುಗಿಯನ್ನು ನಾನು ಮಗನಿಗೆ ಮಾಡಿಕೊಳ್ತೀನಿ ಅಂತ ಕರ್ಕೊಂಡು ಬಂದು ಮಗನಿಗೆ ಲಗ್ನವನ್ನು ಮಾಡ್ತಾನವ. ಅಹಲ್ಯ ಲಗ್ನವಾಗ್ತಾಳೆ. ಲಗ್ನವಾಗಿ ಒಂದು 10 ವರ್ಷದಲ್ಲಿ ಗಂಡ ನಡತೆ ಸರಿ ಬರೋದಿಲ್ಲ. ಭಾಳ ಪ್ರಯತ್ನವನ್ನು ಮಾಡ್ತಾಳೆ, ತಿದ್ದಲಿಕ್ಕೆ ಭಾಳ ಪ್ರಯತ್ನವನ್ನು ಮಾಡ್ತಾಳೆ. ಅಪ್ಪನೂ ಆಕೆಗೆ ಬಹಳ ಸಹಕಾರವನ್ನು ಕೊಡ್ತಾನೆ. 2 ಲಗ್ನ ಆಗಿರ್ತಾನೆ. ಇಬ್ಬರು ಅವನ ಪರಿವರ್ತನೆಯನ್ನು ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ. ಆ ಕಾಲಕ್ಕೆ ಅವನು ಸ್ವಲ್ಪ ಕುಡುಕಾಗಿರ್ತಾನೆ. ಎಷ್ಟು ಪ್ರಯತ್ನ ಮಾಡಿದರೂ ಅವನು ಪರಿವರ್ತನೆ ಆಗೋದಿಲ್ಲ, ತೀರಿಕೊಳ್ತಾನೆ. ತೀರಿಕೊಂಡಾಗ ಆಗಿನ ಕಾಲದಲ್ಲಿ ಸಹಗಮನ ಪದ್ಧತಿ ಇತ್ತು. ಗಂಡ ತೀರಿಕೊಂಡ್ರೆ ಅವ್ರ ಜೊತೆಗೆ ಹೆಂಡತಿನೂ ಹೋಗಿ ಆ ಬೆಂಕಿಯಲ್ಲಿ ಬೀಳ್ತಕ್ಕಂಥ ಒಂದು ವ್ಯವಸ್ಥೆಗಳಿದ್ದು ಎಲ್ಲ. ಇದೆಲ್ಲವೂ ಇದ್ದಾಗ ಮೊದಲನೇ ಹೆಂಡತಿ ಕೇಳಲಾರ್ದೆ ಪಟ್ಟಂತ ಹೋಗಿ ಬಿದ್ದು ಬಿಡ್ತಾಳೆ, ಬೆಂಕಿಯಲ್ಲಿ ಬಿದ್ದು ಬಿಡ್ತಾಳೆ. ಈಕಿನೂ ಬೀಳಕ್ಕೆ ಹೊಂಟಿರ್ತಾಳೆ. ಅವ್ರ ಮಾವ ಹೋಗಿ ರಟ್ಟಿ ಹಿಡಿದು ಎಳ್ಕೊಂಡು ಬರ್ತಾನೆ. ಬೇಡ ಬಾ, ನಮ್ಮ ರಾಜ್ಯದಿಂದ ಭಾಳ ಒಳ್ಳೆಯ ಕೆಲಸ ನಿನ್ನಿಂದ ಆಗೋದದೆ, ಬಾ. ಒಬ್ಬ ಹೆಣ್ಣು ಮಗಳು ಏನು ಮಾಡಬೇಕು ಮುದ್ದಾಮ ಹುಡುಕ್ಯಾಡಿ ನಾನು ತಂದಿದ್ದೀನಿ, ಸೊಸೆಯಾಗಿ ಮಾಡಿಕೊಂಡಿದ್ದೀನಿ. ನಾನು ಹಿಂದೆ ನಿಲ್ತೀನಿ, ನೀನು ಮುಂದೆ ನಿಂತುಕೊಂಡು ಸಮಾಜದ ಕೆಲಸವನ್ನು ಮಾಡು, ದೇಶದ ಕೆಲಸವನ್ನು ಮಾಡು. ಮನವೊಲಿಸಿ ಆಕೆಯನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಕುಂಡ್ರಿಸಿ ಎಲ್ಲ ಮಾರ್ಗದರ್ಶನವನ್ನು ಹಿಂದೆ ನಿಂತು ಮಾಡ್ತಾನೆ. ಅವ ಮಾವ ಮಾಡ್ತಾನೆ. ಈಗಿನ ಕಾಲಕ್ಕೆ ಅದಿಲ್ಲ. ಹುಡುಗಿ ಎಷ್ಟೇ ಚಲೋ ಶಾಣೆ ಇದ್ದರೂ ಗಂಡು ಮಕ್ಕಳೇ ಸುಮ್ಮಕೊಂಡ್ರಿ ನೀ ಅಂತಾರವ. ಈ ಒಂದು ಕಾಲ ನೋಡ್ರಿ, ಆ ಕಾಲಕ್ಕೆ ಅವನು ಎಷ್ಟು ದೊಡ್ಡ ಗುಣ ನೋಡ್ರಿ. ಅವನು ಇಡೀ ಮನೆತನವನ್ನು ಎತ್ತುವಂಥ ಕೆಲಸವನ್ನು ಮಾಡ್ತಾಳೆ ಅಹಲ್ಯ. ಅಂದರೆ ಆರ್ಥಿಕವಾಗಿ ಬೆಳೆಸ್ತಾಳೆ, ಸಾಂಸ್ಕೃತಿಕವಾಗಿ ಬೆಳೆಸ್ತಾಳೆ. ಮುಂದೆ ಈ ದೇಶವನ್ನು ಆಳಿದಂಥ ಮೊಘಲರು ಜ್ಯೋತಿರ್ಲಿಂಗಗಳನ್ನೆಲ್ಲ ಒಡೆದು ಹಾಕ್ತಾರೆ. ಈಗೇನು ನೀವು ಕಾಶಿ ಜ್ಯೋತಿರ್ಲಿಂಗಕ್ಕೆ ನೀವೆಲ್ಲ ಹೋಗಿ ದರ್ಶನ ತೊಗೊಂಡು ಬಂದಿರಲ್ಲ, ಜ್ಯೋತಿರ್ಲಿಂಗವನ್ನು ನೋಡಿ ದರ್ಶನ ತೊಗೊಂಡು ಬಂದಿರಲ್ಲ, ಆ ಜ್ಯೋತಿರ್ಲಿಂಗವನ್ನೆಲ್ಲ ಒಡೆದು ಹಾಕಿರ್ತಾರೆ. ಆ ಕಾಲ ಹಂಗೆ ಬಂದಿರ್ತದೆ, ಆ ರಾಜ್ಯ ಹಂಗೆ ಬಂದಿರ್ತದೆ, ಆಗಿರ್ತದೆ ಎಲ್ಲ. ಅದನ್ನು ತಿಳಿದುಕೊಂಡಂಥ ಈ ಹೆಣ್ಣು ಮಗಳು ಅಹಲ್ಯ ತನ್ನ ರಾಜ್ಯವನ್ನು ಕಟ್ಟಿಕೊಂಡು ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅದನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಅದನ್ನೆಲ್ಲ ರಕ್ಷಣೆಯನ್ನು ಮಾಡಿ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾಳೆ ಒಬ್ಬ ಹೆಣ್ಣು ಮಗಳು. ಇವತ್ತು ನೀವಲ್ಲಿ ಕಾಶಿಗೆ ಹೋದರೆ
ನೀವು ಕಾಶಿಗೆ ಹೋದ್ರೆ ದೇವ್ರ ದರ್ಶನ ತಗೊಂಡ ಮೇಲೆ ಆ ಕಡೆ ಮುಂದೆ ಹೋಗ್ರಿ, ಹೊಳಿ ಕಡೆಗೆ ಹೋಗ್ರಿ, ಅಹಲ್ಯಾಬಾಯಿದ ಮೂರ್ತಿಯನ್ನು ನಿಲ್ಲಿಸಿದ್ದಾರೆ. ಅವತ್ತು ಆಕಿ ಅದನ್ನು ಕಟ್ಟಲಿಲ್ಲ ಅಂದರೆ ಇವತ್ತು ಜ್ಯೋತಿರ್ಲಿಂಗ ನಿಮಗೆ ಸಿಗುತ್ತಿದ್ದಿಲ್ಲ. ಅದಕ್ಕೆ ಉದಾರ ಆವುದು, ಇದೇ ಉದಾರ. ನೋಡ್ರಿ, ಎಂಥ ಒಂದು ಉದಾರವಾದ ಮನಸ್ಸು ಒಬ್ಬ ಹೆಣ್ಣು ಮಗಳಲ್ಲಿ, ಎಂಥ ಉದಾರವಾದ ಮನಸ್ಸು. ಅಷ್ಟಕ್ಕೆ ಬಿಡೋದಿಲ್ಲ ಆಕಿ. ನೀವೇನು ಇವತ್ತು ಹಿಮಾಲಯಕ್ಕೆಲ್ಲ ಹೋಗಿ ಬರ್ತಿರಲ್ಲ, ಬದರಿ ಕೇದಾರ ಅಂತ ಹೇಳ್ತೀವಲ್ಲ ನಾವೆಲ್ಲ, ಬದರಿ ಕೇದಾರದ ಹಿಡಿದು ರಾಮೇಶ್ವರದವರೆಗೆ ಎಂತೆಂಥ ದೊಡ್ಡ ದೊಡ್ಡ ಗುಡಿಗಳಿದಾವೆ. ಅಲ್ಲೆಲ್ಲ ಆಕಿ ಜನ ಹೋದ್ರೆ ಉಳ್ಕೊಳ್ಲಿಕ್ಕೆ ಪೌಳಿಗಳನ್ನು ಕಟ್ಟಿಸ್ತಾಳೆ. ನೋಡ್ರಿ, ಎಂಥ ಉದಾರವಾದ ಒಂದು ವ್ಯಕ್ತಿತ್ವ ಅದ ನೋಡ್ರಿ. ದೇಶದ ಹಣವನ್ನು, ರಾಜ್ಯದ ಹಣವನ್ನು ಜನತೆಗಾಗಿ ಉಪಯೋಗ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಳೆ. ಅವರ ಮಾವ ಭಾಳ ಖುಷಿ ಪಡ್ತಾನೆ. ತಾಯಿ, ನಾನು ನಿನ್ನ ಕರ್ಕೊಂಡು ಬಂದಿದ್ದು ನನಗೆ ಸಾರ್ಥಕವಾಗಿದೆ. ಏನು ನಾನು ಮಾಡಬೇಕಾಗಿತ್ತು, ನನ್ನಿಂದ ಆಗಲಾರ್ದಂಥ ಎಲ್ಲ ಕೆಲಸಗಳನ್ನು ನೀನು ಮಾಡಿ ಈ ಉದಾರ ಅನ್ನುವ ಶಬ್ದಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿದೀಯಾ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನೀವು ಜಾನಪದದಾಗ ನಮ್ಮ ತಾಯಂದಿರು ಹೇಳ್ತಾರಲ್ಲ, ಕೆಟ್ಟು 3 ಸಾಲಿನಲ್ಲಿ ಇಡೀ ಮೌಲಿಕವಾದ ಮಾತುಗಳನ್ನು ಕೊಡ್ತಾರೆ. ಅದು ನಿಮಗೆಲ್ಲ ಗೊತ್ತದೆ, ಎಲ್ಲ ಹುಡುಗರು ಹಾಡ್ತಾವೆ, ನೀವು ಹಾಡ್ತೀರಲ್ಲ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲಿಗೆವಿಲ್ಲ, ಮಾನ ಮುಚ್ಚಿಕೊಳ್ಳಲಿಕ್ಕೆ ಸರಿಯಾಗಿ ಬಟ್ಟೆ ಇಲ್ಲ ಆಗಿನ ಕಾಲಕ್ಕೆ. ಆದರೆ ನಮ್ಮ ಹೆಣ್ಣು ಮಕ್ಕಳು ವಿಶಾಲವಾದ ಹೃದಯ, ಎಷ್ಟು ವಿಶಾಲ ನೋಡ್ರಿ, ಎಷ್ಟು ಗುಣವಾವುದು ಎಷ್ಟು ಚೆನ್ನಾಗಿ ಹೇಳ್ಯಾರ ಅವರು. ಗುಣವಾವುದು ಉದಾರ. ಎಷ್ಟು ಉದಾರವಾದ ಮಾತನ್ನು 3 ಸಾಲಿನಲ್ಲಿ ಕೊಡ್ತಾರಲ್ರಿ ಅವರು. ಆ ಮಗುವಿಗೆ ಸರಿಯಾಗಿ ಎಣ್ಣೆ ಹಚ್ಚಲಿಕ್ಕೆ ಎಣ್ಣೆ ಇಲ್ಲ. ಈಗ ನಿಮ್ಮ ಚಂದ ತೊಟ್ಟಿಲು ಬಂದವಲ್ಲ, ಭಾಳ ಚಂದ ತೊಟ್ಟಿಲು ಬಂದವಲ್ಲ, ಬಟನ್ ನೋಡಿದ್ರೆ ತಾವೇ ತೂಕೊಂತಿತ್ತಲ್ಲ, ನೀವು ತೂಕೋದೇ ಬೇಡ. ಅವಾಗೆಲ್ಲ ಅವಕ್ಕೆಲ್ಲ ಇದು ಕಟ್ತಿದ್ರು, ಕಟ್ಟಿ ಮಲ್ಕೋಬೇಕಾದ್ರೆ ಹಿಂಗಂದು ಹಗ್ಗ ಜಗ್ಗಿದ್ರೆ ತೊಟ್ಲಾಗ್ತಿತ್ತು. ಅದಕ್ಕಿಂತ ನಾವು ಸ್ವಲ್ಪ ಹಿಂದೆ ಹೋದಿವಿ ಅಂದ್ರೆ ನಮ್ಮ ತಾಯಂದಿರು ಕೌದಿಗಳನ್ನು ಹೊಲಿತಿದ್ರು, ತುಂಬ ಚೆನ್ನಾಗಿ ಕೌದಿಗಳನ್ನು ಹೊಲಿತಿದ್ರು. ಹರಕು ಬಟ್ಟೆಗಳನ್ನು ಕೂಡಿಸಿ ಗಂಡು ಮಕ್ಕಳ ಪಂಜೆ, ಹೆಣ್ಮಕ್ಳ ಸೀರೆ, ಇವನ್ನೆಲ್ಲ ಹರಿದವನ್ನೆಲ್ಲ ನಾವು ಒಗೆದು ಬಿಡ್ತೀವಿ. ಈಗ ಅವರು ಒಗಿತಿದ್ದಿಲ್ಲ, ಅವನ್ನೆಲ್ಲ ಕೂತ್ಕೊಂಡು ಚೆಂದಾಗಿ ಹೊಲಿತಿದ್ರು. ಹೊಲಿದು ಹಗ್ಗವನ್ನು ಕಟ್ಟಿ ಅದಕ್ಕೆ ತೊಟ್ಲನ್ನು ಮಾಡ್ತಿದ್ರು. ಅವೆಲ್ಲ ತೊಟ್ಲನ್ನು ಮಾಡಿ ಅದರಲ್ಲಿ ಹಾಕ್ತಿದ್ರು. ಮಕ್ಕಳನ್ನೆಲ್ಲ ಅದರಲ್ಲಿ ಹಾಕಿ ಯಾವುದೋ ಒಂದು ಗಿಡಕ್ಕೋ ಒಂದು ಒಳಗೊಂದು ಇಂಥ ಕಂಬುಗಳಿಗೋ, ಕಟ್ಟಿಗೆ ಕಂಬಿರ್ತಿದ್ದು ಒಳಗೊಳಗೆಲ್ಲ ಮೊದಲಿಗೆ ಹಳೆವೆಲ್ಲ, ಅದಕ್ಕೆ ಕಟ್ಟಿ ಅದನ್ನು ತೂಗುವಂಥ ನಮ್ಮ ಹೆಣ್ಣು ಮಕ್ಕಳು ಎಷ್ಟು 3 ಸಾಲನ್ನು ಕೊಟ್ಟರು. ಆಚಾರಕ್ಕರಸಾಗು. ನೋಡ್ರಿ, ಆ ಹೆಣ್ಣು ಮಗಳು ಅಹಲ್ಯ ಆಚಾರಕ್ಕರಸಾಗುವಂಥ ಕೆಲಸವನ್ನು ಮಾಡಿದಳು. ಇದೇ ಉದಾರ ಗುಣ. ಆ ಗುಣವಾವುದು ಉದಾರ, ಒಳ್ಳೆಯ ಗುಣ. ಎಷ್ಟು ಚಂದ ನೋಡ್ರಿ. ಇವೆಲ್ಲ ಒಂದೊಂದೇ ನಾವು ನೋಡ್ಕೊತ ಹೋದಿವಿ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಗಂಡು ಮಕ್ಕಳು ಆಗಲ ಕಾಲಕ್ಕೆ ದೇಶದ ಉಳಿವಿಗಾಗಿ, ಧರ್ಮದ ಉಳಿವಿಗಾಗಿ, ಸಂಸ್ಕೃತಿಯ ಉಳಿವಿಗಾಗಿ ಎಂಥೆಂಥ ಕೆಲಸವನ್ನು ಮಾಡಿ ಹೋಗಿದ್ದಾರೆ ಅನ್ನುವುದನ್ನು ನಾವು ತಿಳಿದುಕೊಳ್ಳುವಂಥ ದಿನ. ಅದಕ್ಕೆ ಅವಧೂತರು ನಮಗೆ ಕೊಟ್ಟದ್ದೇನು ಅಂದರೆ ಹಣವನ್ನು ಕೊಡಲಿಲ್ಲ, ಒಳ್ಳೆಯ ಗುಣವನ್ನು ಕೊಟ್ಟು ಹೋಗಿದ್ದಾರೆ ಅಂತ ಅವರ ವಜ್ರ ಮಹೋತ್ಸವ ಇದು. ಆ ವಜ್ರ ಮಹೋತ್ಸವ ಮಾಡೋದೇನು ಅಂದರೆ ನಾವು ಸ್ವಲ್ಪ ಅಂಥವನ್ನು ಅಡ್ಜಸ್ಟ್ ಮಾಡಿಕೊಂಡು ಬದುಕುವಂಥ ವ್ಯವಸ್ಥೆಯಲ್ಲಿ ಬರೋಣ ಅನ್ನೋ ದೃಷ್ಟಿಯಲ್ಲಿ ಬರ್ತಕ್ಕಂಥ ವ್ಯವಸ್ಥೆ. ಇಂಥ ಎಷ್ಟು ಜನ ಹೆಣ್ಣು ಮಕ್ಕಳು ಬೇಕು ನಿಮಗೆಲ್ಲ, ಗಂಡು ಮಕ್ಕಳು ಬೇಕು. ಉದಾರವಾದ ಗುಣದಿಂದ ಈ ದೇಶದಲ್ಲಿ ಶಿಕ್ಷಣ ಹುಟ್ಟುತ್ತದೆ. ನಿಮಗೆಲ್ಲ ಗೊತ್ತಿರಬೇಕು, ಬಿಜಾಪುರದಲ್ಲಿ BLD ಸಂಸ್ಥೆ ಅಂತ ಅದ. ಈಗೆಲ್ಲ ಕಡೆ ಇರ್ತವೆ ಶಿಕ್ಷಣ ಸಂಸ್ಥೆಗಳು ಬಂದಿದ್ದಾವೆ. ಆಗಿನ ಕಾಲಕ್ಕೆ BLD ಸಂಸ್ಥೆ ಹುಟ್ಟಲಿಕ್ಕೆ ಕಾರಣ ಯಾರು ಬಿಜಾಪುರದಾಗ ಅಂದ್ರೆ ಒಬ್ಬ ಹೆಣ್ಣು ಮಗಳು. ಪ್ರಭುಲಿಂಗ ಲೀಲೆ ಪ್ರವಚನವನ್ನು ಮಾಡ್ತಾ ಇರ್ತಾರೆ. ಹಿಂಗೆ ನಿಮ್ಮಂಗೆ ಪ್ರಭುಲಿಂಗ ಲೀಲೆಯ ಪ್ರವಚನವನ್ನು ಮಾಡ್ತಾ ಇರ್ತಾರೆ. ಬಂತನಾಳ ಸ್ವಾಮಿಗಳು ಪ್ರಭುಲಿಂಗ ಲೀಲೆಯನ್ನು ಪ್ರವಚನ 15 ದಿವಸ ಪ್ರವಚನ ಆಗಿರ್ತದೆ. ಶಿಕ್ಷಣ ಸಂಸ್ಥೆಯನ್ನು ಕಟ್ಟೋದದೆ, ದೇಣಿಗೆ ಕೊಡೋರು ಯಾರಾದರೂ ಕೊಡ್ರಿ ಅಂತಂತ ಹೇಳ್ತಾ ಇರ್ತಾರೆ. ಈಗ ಹೆಂಗೆ ನೀವೆಲ್ಲ ದೇಣಿಗೆ ಕೊಟ್ಟು ಇಷ್ಟೆಲ್ಲ ಚಲೋ ಮಾಡಿದ್ರಲ್ಲ, ಹಂಗೆ ಮಾಡುವಂಥ ಒಂದು ವ್ಯವಸ್ಥೆ. ಆ ಹೆಣ್ಣು ಮಗಳಿಗೆ ಮಕ್ಕಳಿರುವುದಿಲ್ಲ, ಗಂಡು ಮಕ್ಕಳಿರುವುದಿಲ್ಲ, ಹೆಣ್ಣು ಮಕ್ಕಳಿರುವುದಿಲ್ಲ.
ಸ್ವಾಮಿಗಳನ್ನು ಕರ್ಕೊಂಡು ಹೋಗಿ ಪಾದಪೂಜೆಯನ್ನು ಮಾಡಿ 28 ಎಕರೆ ಜಮೀನನ್ನು ಶಿಕ್ಷಣ ಸಂಸ್ಥೆಗೆ ದಾನವಾಗಿ ಕೊಡ್ತಾಳೆ. ಇದೇ ಉದಾರವಾದ ಗುಣ. ಇದೇ ಉದಾರ ಗುಣವಾವುದು ಉದಾರ. 28 ಎಕರೆ ಕೊಡ್ತಾಳೆ. ಇವತ್ತು ಎಷ್ಟು ಸಾವಿರಾರು ಜನ ಮಕ್ಕಳು ಕಲಿಯುವಂಥ ಒಂದು ವ್ಯವಸ್ಥೆ, ಲಕ್ಷಾಂತರ ಮಕ್ಕಳು ವಿದೇಶಗಳಲ್ಲಿ ಹೋಗತಕ್ಕಂಥ ವ್ಯವಸ್ಥೆ. ಅದಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ಮುದ್ದೆಬಿಹಾಳ ಅಂತ ಬರ್ತದೆ. ಮುದ್ದೆಬಿಹಾಳಕ್ಕೆ ನೀವು ಹೋದ್ರಿ ಅಂದರೆ ಅಲ್ಲಿ ಒಂದು ಚಿನಿವಾಲ್ ತಾಯಿ ಅಂತ ಬರ್ತಾಳೆ. 60 ಎಕರೆ ಜಮೀನನ್ನು ಕೊಡ್ತಾಳೆ. ಇವತ್ತು ಸಾಕಷ್ಟು ವಿದ್ಯಾಸಂಸ್ಥೆ ಬೆಳೆದಿದೆ. ಆವುದು ಉದಾರ. ನೋಡಿ ಎಷ್ಟು ಬೇಕು, ಎಷ್ಟು ಜನ ಟೀಚರ್ಗಳು ಕಲಿತಾರೆ, ಹೊಟ್ಟೆ ತುಂಬಿಕೊತಾರೆ, ಎಷ್ಟು ಜನ ವಿದ್ಯಾರ್ಥಿಗಳು ದೇಶ ವಿದೇಶಗಳಿಗೆ ಹೋಗ್ತಾರೆ. ಇದು ಪವಾಡಲ್ಲ, ಇದು ಆದಂಥ ಘಟನೆಗಳನ್ನು ನಿಮಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ. ಇವು ನಮಗೆ ಬೇಕು. ನಮ್ಮ ಯುವಕರಿಗೆ ಏನೇನು ಆತು ಅನ್ನೋದು ಬೇಕು. ಸ್ವಲ್ಪ ನೀವು ಸ್ವಾತಂತ್ರ್ಯ ಪೂರ್ವಕ್ಕೆ ಹಿಂದೆ ಹೋದ್ರಿ ಅಂದರೆ ನಿಮಗೆಲ್ಲ ಗೊತ್ತದೆ. ಭಗತ್ ಸಿಂಗ್ ನಿಮಗೆಲ್ಲ ಗೊತ್ತದೆ ಅಲ್ಲ. ಭಾಳಷ್ಟು ಜನರಿಗೆ ಭಗತ್ ಸಿಂಗ್ ಎಲ್ಲ ಗೊತ್ತದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯಕ್ಕಿಂತ ಮೊದಲು ಭಾಳಷ್ಟು ಬ್ರಿಟಿಷರ ಕೂಡ ಹೋರಾಡ್ತಾನೆ. ಹೋರಾಡಿದಾಗ ಯಾವುದೋ ಒಂದು ಕಾರಣಕ್ಕೆ ಬ್ರಿಟಿಷರ ಇವರನ್ನು ಕೊಲೆ ಮಾಡ್ತಾನೆ. ದೇಶಕ್ಕೆ ದ್ರೋಹ ಮಾಡಿದ್ದಾರೆ, ನಮ್ಮ ದೇಶಕ್ಕೆ ದ್ರೋಹ ಮಾಡಿದ್ದಾರೆ ಅಂಥೇಳಿ ಆ ಆಫೀಸರ್ನೇ ಕೊಲೆ ಮಾಡ್ತಾನೆ. ಕೊಲೆ ಮಾಡಿದಾಗ ಅವನು ತೊಗೊಂಡು ಬಂದು ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದ ಸುದ್ದಿ ಆಗ ಸಣ್ಣ ಸಣ್ಣ ಪತ್ರಿಕೆಗಳು, ಈಗ ನಂಗೆ ಟಿ ವಿಗಳಿದ್ದಿಲ್ಲ, ಸಣ್ಣ ಸಣ್ಣ ಪತ್ರಿಕೆಗಳಲ್ಲಿ ವರದಿ ಬರ್ತದೆ. ಮನೆಗೆ ಕೂತಂಥ ತಾಯಿಗೆ ಯಾರೋ ಒಬ್ಬರ ಪತ್ರಿಕೆಯನ್ನು ತಂದು ಕೊಡ್ತಾರೆ. ಓದಕ್ಕೆ ಬರಲ್ಲ. ಅದು ಯಾರೋ ಓದಿ ಹೇಳ್ತಾರೆ, ನಿಮ್ಮ ಹುಡುಗ ಜೈಲಿಗೆ ಹೋಗಿದ್ದಾನೆ, ಇಂಥ ಕೊಲೆಯನ್ನು ಮಾಡಿ ಜೈಲಿಗೆ ಹೋಗಿದ್ದಾನೆ. ಆ ತಾಯಿ ನೋಡ್ರಿ ಸೀದಾ ಎಲ್ಲಿಗೆ ಹೋಗ್ತಾಳೆ ಅಂದರೆ ಜೈಲಿಗೆ ಹೋಗ್ತಾಳೆ. ಒಳಗೆ ಮಗ ಇದ್ದಾನೆ, ಹೊರಗೆ ತಾನು ನಿಂತ್ಕೊಂಡಿದ್ದಾಳೆ, ಕಣ್ಣಲ್ಲಿ ನೀರಿಲ್ಲ. ಎಂಥ ದೇಶಾಭಿಮಾನ ನೋಡ್ರಿ. ಇಲ್ಲಿ ನಾವು ನೋಡೋದೇನು ಅಂದರೆ ವರಗುಣ ಒಂದು, ಉದಾರ ಗುಣ ಒಂದು, ಅದರ ಜೊತೆಗೆ ದೇಶಾಭಿಮಾನವನ್ನು ನೋಡ್ತಕ್ಕಂಥ ವ್ಯವಸ್ಥೆ. ಏನು ಮಾಡಿದ್ಲು ಆಕೆ? ಹೋಗಿ ನಿಂತ್ಕೊಂಡ್ಲು. ಅವನು ನೋಡಿದ, ಈಕೆನೂ ನೋಡಿದ್ಲು. ಅವನ ಕಣ್ಣಗೂ ನೀರಿಲ್ಲ, ಈಕೆ ಕಣ್ಣಗೂ ನೀರಿಲ್ಲ. ಈಗ ನಾವ್ಯಾರ ಜೈಲಿಗೆ ಹೋದರು ಅಂದರೆ ಮನೆಯಾಗ ಅಳ್ತಿರ್ತೀವಿ ನಾವೆಲ್ಲ ಅಷ್ಟು. ಎಷ್ಟು ಉತ್ತಮವಾದ ಒಂದು ಮಾತನ್ನು ಹೇಳ್ತ ನೋಡ್ರಿ. ಇದೇ ಉದಾರವಾದ ಗುಣ ಅಂತ ಹೇಳೋದು. ಮಗ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ಸಾರ್ಥಕವಾಯಿತು. ಒಬ್ಬ ಹೆತ್ತ ತಾಯಿ ಹೇಳುವಂಥ ಮಾತಿದು. ಯಾವ ಒಬ್ಬ ಹೆಣ್ಣು ಮಗಳನ್ನು ರೇಫ ಮಾಡಿ ನೀನು ಜೈಲಿಗೆ ಹೋಗಿಲ್ಲ, ಯಾರ ಹಣವನ್ನು ತೆಗೆದುಕೊಂಡು ನೀನು ಜೈಲಿಗೆ ಹೋಗಿಲ್ಲ, ಯಾರೋ ಒಬ್ಬರನ್ನು ಬೇಕಾಬಿಟ್ಟಿಯಾಗಿದ್ದವರನ್ನು ಕೊಲೆ ಮಾಡಿ ಜೈಲಿಗೆ ಹೋಗಿಲ್ಲ, ಹಣಕ್ಕಾಗಿ ಜೈಲಿಗೆ ಹೋಗಿಲ್ಲ, ದೇಶಕ್ಕಾಗಿ ನೀನು ಬ್ರಿಟಿಷರನ್ನು ಕೊಂದು ಜೈಲಿಗೆ ಹೋಗಿದ್ದೀಯಾ. ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ಸಾರ್ಥಕವಾಯಿತು. ಗುಣವಾವುದು ಉದಾರ. ಎಷ್ಟು ಚಂದ ಶಬ್ದಗಳು ನೋಡ್ರಿ. ಇವೆಲ್ಲ ಜೀವನಕ್ಕೆ ನಾವು ಹೋದ್ರೆ ಆದಂಥ ಘಟನೆಗಳನ್ನು ನೆನೆಸ್ಕೊಂಡ್ರೆ ಎಷ್ಟು ಉದಾರವಾದ ಮಾತನ್ನು ದೇಶದ ಬಗ್ಗೆ ಹೇಳ್ತಾಳೆ. ಗಾಂಧೀಜಿಯವರ ಪ್ರಭಾವ ಅವರ ಮೇಲೆ ಆಗಿರ್ತದೆಲ್ಲ. ಆಗಿನ ಕಾಲಕ್ಕೆಲ್ಲ ಗಾಂಧೀಜಿಯವರ ಪ್ರಭಾವ ಭಾಳ ಆಗಿರ್ತದೆ, ದೇಶಾಭಿಮಾನ ಹೆಚ್ಚಾಗಿರ್ತದೆ. ಇದೆಲ್ಲವನ್ನು ಇಟ್ಟುಕೊಂಡು ನಿನಗೇನಾದರೂ ಫಾಸಿ ಆದರೆ, ನೋಡ್ರಿ ತಾಯಿ ಹೇಳ್ತಾಳೆ ಈ ಮಾತನ್ನು, ನಿನಗೇನಾದರೂ ಫಾಸಿ ಆದರೆ ನೀನು ತಾಯಿಯನ್ನು ನೆನೆಸಬೇಡ, ತಂದೆಯನ್ನು ನೆನೆಸಬೇಡ. ಅವರು ಕೇಳಿದ್ದಕ್ಕೆ ಒಂದೇ ಒಂದು ಮಾತು ಹೇಳು, ಭಾರತ ಮಾತಾಕಿ ಜೈ ಅಂತ ನೀನು ಪ್ರಾಣ ಬಿಡು ಅಂತ ಹೇಳ್ತಾಳೆ. ಎಂಥ ಅದ್ಭುತವಾದ ಮಾತನ್ನು ಒಬ್ಬ ಹೆಣ್ಣು ಮಗಳು ಕೊಡ್ತಾಳೆ, ತಾಯಿ ಕೊಡ್ತಾಳೆ. ಎಷ್ಟು ದೇಶಾಭಿಮಾನಕ್ಕೆ. ಇದಕ್ಕೆ ನಾವು ಹೇಳೋದು ಉದಾರ. ಗುಣವಾವುದು ಉದಾರ. ಇಂಥವು ಭಾಳ ಒಳಗೆ ಹೋದ್ರು, ಇಂಥವು ಭಾಳ ಉದಾರವಾಗಿ ದೇಶಕ್ಕೆ ಕೆಲಸ ಮಾಡಿದಂಥವರು ನಮಗೆ ಸಿಗುತ್ತಾರೆ. ನೀವು ಸ್ವಲ್ಪ ಮುಂದೆ ಗೋವಾ ಬಾರ್ಡರ್ಗೆ ಹೋದ್ರಿ ಅಂದರೆ ಅಲ್ಲಿ ಚನ್ನಭೈರಾದೇವಿ ಅಂತ ಒಬ್ಬ ಹೆಣ್ಣು ಮಗಳು ಬರ್ತಾಳೆ, ಜೈನರ ಹೆಣ್ಣು ಮಗಳು. ಆವಾಗ ಪೋರ್ಚುಗೀಸರು ನಮ್ಮ ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಬಾರ್ಡ್ರದಲ್ಲಿರ್ತಕ್ಕಂಥ ಮೆಣಸಿನ ಕಾಳನ್ನು ಅವರು ಖರೀದಿ ಮಾಡಿ ನಮಗೆ ಕಡಿಮೆ ರೊಕ್ಕ ಕೊಟ್ಟು ಅವರು ತೊಗೊಂಡೋಗಿ ಸಾಹುಕಾರರಾಗ್ತಿರ್ತಾರೆ. ಚನ್ನಭೈರಾದೇವಿ ಅಂತ ಕಾದಂಬರಿ ಬಂದದ ಈಗೆಲ್ಲ. ಮೊದಲು ಇಷ್ಟಿಷ್ಟೇ ಸಣ್ಣ ಪುಸ್ತಕ ಇದ್ದು ಈಗ ಕಾದಂಬರಿ ಬರ್ದಾರೆ. ಭಾಳ ಇತಿಹಾಸವಾಗಿ ಕಾದಂಬರಿಯನ್ನು ಚಲೋ ಬರ್ದಾರೆಲ್ಲ. ಅದನ್ನು ಯಾರಾದರೂ ಸಿಕ್ಕರೆ ಓದ್ರಿ ಬೇಕಾದ್ರೆ, ಭಾಳ ಚಲೋ ಅದ. ಹೆಣ್ಮಕ್ಳಂತೂ ಅವಶ್ಯವಾಗಿ ಓದುವಂಥ ಪುಸ್ತಕಗಳು ಅವೆಲ್ಲ. ಅವು ಓದಿದ್ರೆ ಎಷ್ಟೋ ನಮ್ಮ ಮನಸ್ಸು ವಿಶಾಲವಾಗ್ತದೆ. ನೋಡ್ರಿ, ಅದು
ಮೆಣಸನ್ನು ವ್ಯಾಪಾರವನ್ನು ಅವರು ಮಾಡುವುದನ್ನು ನೋಡ್ತಾಳೆ. ನೋಡಿ ಮನಸ್ಸಿಗೆ ಬಹಳ ನೋವಾಗ್ತದೆ. ಏನಪ್ಪ, ನಮ್ಮ ಜನ ದುಡಿಯೋರು, ನಮ್ಮ ಜನ ಬೇಸಿಗೆ ಬಿಸಿಲಲ್ಲಿ ನೀರಲ್ಲಿ ದುಡಿಯೋರು, ಮಳೆಯಲ್ಲಿ ದುಡಿಯೋರು, ಆದರೆ ಅದನ್ನು ಹೆಚ್ಚಾಗಿ ಊಟ ಮಾಡೋರು ಅವರು ಪೋರ್ಚುಗೀಸರು. ಇದನ್ನು ಹೇಗೆ ತಪ್ಪಿಸಬೇಕು ಅಂತ ಕುಂತು ಚಿಂತನೆಯನ್ನು ಮಾಡಿ ತನ್ನ ಸುತ್ತಮುತ್ತ ಇದ್ದಂಥ ಹೆಣ್ಣು ಮಕ್ಕಳನ್ನು, ಗಂಡು ಮಕ್ಕಳನ್ನು ಸೈನಿಕ ರೂಪದಲ್ಲಿ ಕಟ್ತಾಳೆ. ರೈತರನ್ನು ಸೈನಿಕ ರೂಪದಲ್ಲಿ ಕಟ್ತಾಳೆ. ಅವೆಲ್ಲವನ್ನು ಕಟ್ಟಿ ಅವೇನು ಎಲ್ಲ ಒಟ್ಟು ನಮ್ಮ ರೈತರು ಇದನ್ನು ಮೆಣಸನ್ನು ಬೆಳೀತಿದ್ರು, ಅವ್ರ ಹತ್ರ ಹೋಗಿ ಎಲ್ಲ ತಾನೇ ಕೊಳ್ತಾಳೆಲ್ಲ ಅವನ್ನೆಲ್ಲ. ಅವ್ರು ಯಾವ ರೇಟಿಗೆ ಕೊಳ್ತಿದ್ರೆ ಅದೇ ರೇಟಿಗೆ ಎಲ್ಲ ಕೊಳ್ತಾಳೆ. ಅವರಿಗೆ ಸಿಗಲಾರ್ದಂಗೆ ಅದನ್ನು ಕೊಂಡು ಲೈಸೆನ್ಸನ್ನು ಮಾಡಿಸಿ ಬ್ರಿಟಿಷರ ಕಡೆಯಿಂದ ಅದನ್ನು ಕೊಂಡು ತಿರುಗಿ ಅದನ್ನು ಮತ್ತು ಅವರಿಗೆ ಹೆಚ್ಚಿನ ರೊಕ್ಕಕ್ಕೆ ಮಾಡಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಳೆ ಚೆನ್ನಭೈರಾದೇವಿ. ನೋಡ್ರಿ, ಎಂಥ ಒಂದು ಅದ್ಭುತವಾದ ಶಕ್ತಿ ಒಬ್ಬ ಹೆಣ್ಣು ಮಗಳು. ಇದೇ ಉದಾರ ಅಂದರೆ ತಾನು ಬೆಳೆಯುವುದಲ್ಲ. ಉದಾರ ಅಂದರೆ ಇದು ತಾನು ಬೆಳೆಯುವುದಲ್ಲ, ಇನ್ನೊಬ್ಬರಿಗೂ ಅನುಕೂಲ ಮಾಡ್ತಕ್ಕಂಥ ಒಂದು ವಿಶೇಷವಾದ ಕೆಲಸ. ಇದಕ್ಕೆ ಉದಾರ. ಎಷ್ಟು ಚೆನ್ನಾಗಿ ಶಬ್ದವನ್ನು ಕೊಟ್ಟಾರೆ ನೋಡ್ರಿ ಅವರು, ಎಷ್ಟು ಚೆನ್ನಾಗಿ ಒಂದೇ ಒಂದು ಸಾಲನ್ನು ಕೊಟ್ಟಾರೆ. ವರಗುಣವಾವುದು, ಅದನ್ನು ಬಿಡಿಸಿದರೆ ಮುಂದೆ ಉದಾರ. ದಾರ ಅಲ್ಲ, ಉದಾರ. ಅದಕ್ಕೆ ಉಕಾರ ಸೇರ್ಕೊಳ್ತತೆ. ಹೂವು ಬಂದಾಗ ಸವರ್ಣ ದೀರ್ಘ ಸಂಧಿ ಬರ್ತದೆ. ವರಗುಣವಾವುದು ಉದಾರ. ಹೂ ಬರ್ತದೆ, ಸುವರ್ಣ ಸಂಧಿ ಅಂತ ಹೇಳ್ತಾರೆ ಅದಕ್ಕೆ. ಅದಕ್ಕೋಸ್ಕರ ಅಂಥ ಒಂದು ಮಾತನ್ನು ನಿಜಗುಣ ಶಿವಯೋಗಿಗಳು ಒಂದು ಸಾಲಿನಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ಪರಮ ಪೂಜ್ಯ ಮಹಾಸ್ವಾಮಿಗಳು ನಿಮಗೆಲ್ಲ ಇದನ್ನು ತಿಳಿಸ್ಕೊತ ಬಂದರು ಅಂತಂತೇಳಿ ಇವತ್ತು ಅವ್ರ ಮೇಲೆ ವಿಶ್ವಾಸವಿಟ್ಟು ನೀವು ನಿಮ್ಮ ಮನಗಳನ್ನು ತುಂಬ ಚೆನ್ನಾಗಿ ಬೆಳೆಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದೀರಿ. ಇನ್ನೂ ಎಷ್ಟು ಜನ ಬೇಕು ಇವೆಲ್ಲ ಉದಾರವಾಗಿ ಬೆಳೆದಂಥ ಇವತ್ತು ನಿಮಗೆ ಗೊತ್ತಿರುವಂಥ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಗೊತ್ತಿರುವಂಥ ಸುಧಾಮೂರ್ತಿ ಅಂತ ಬರ್ತಾರೆ. ಗೊತ್ತಿರಬೇಕು ಭಾಳ ಜನರಿಗೆಲ್ಲ. ಇನ್ಫೋಸಿಸ್ ಅಭ್ಯಾಸ ಮಾಡಿದವರಿಗೆ, ಇಂಜಿನಿಯರ್ಗಳಿಗೆ ಗೊತ್ತದ. ಭಾಳಷ್ಟು ನಿಮ್ಮ ಹುಡುಗರೆಲ್ಲ ಅವ್ರದ್ರಾಗ ಹೋಗಿ ನೌಕರಿ ಮಾಡ್ತಾರೆ. ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಪಗಾರ ಕೊಡ್ತಾರೆ. ಅಂಥವ್ರು ಎಷ್ಟು ಜನ ಹುಡುಗರಿದಾರ ಅಂತಂದ್ರೆ ಸುಮಾರು 6-7 ಲಕ್ಷ ಜನ ಹುಡುಗರಿದಾರೆ. ಪರದೇಶದಾಗೆಲ್ಲ ಅವ್ರದ್ದೆಲ್ಲ ಅಷ್ಟು ಫ್ಯಾಕ್ಟ್ರಿಗಳಿದಾವೆಲ್ಲ. ನಮ್ಮ ಕಾಲೇಜಿನಲ್ಲಿ ಕಲ್ತು ಹುಡುಗರು 100 ಹುಡುಗರು ಅಲ್ಲೇ ನೌಕರಿ ಮಾಡ್ತಾವೆಲ್ಲ ಒಟ್ಟು. ನೋಡ್ರಿ, ಅಷ್ಟು ಹಣ ಒಂದು ದಿವಸಕ್ಕೆ ಅವರಿಗೆ 200-300 ಕೋಟಿ ರೂಪಾಯಿ ಲಾಭ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅಷ್ಟು ವ್ಯವಸ್ಥೆ ಇದ್ದರೂ ಅವ್ರ ಮನಸ್ಸು ಎಷ್ಟು ಉದಾರ ಅನ್ನೋದನ್ನು ನೋಡೋದಿಲ್ಲ. ಇವತ್ತು ನಮ್ಮ ಕಣ್ಣು ಮುಂದದಾರ. ಅವರು ಕಲ್ತದ್ದೆಲ್ಲಿ ಅಂದರೆ ಹುಬ್ಳಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ, ಭೂಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ. ಆ ಕಾಲಕ್ಕೆ ಒಬ್ಬ ಹೆಣ್ಣು ಮಗಳು ಮೆಕ್ಯಾನಿಕ್ಕನ್ನು ತೆಗೆದುಕೊಂಡವಳು. ಹೆಣ್ಣುಮಕ್ಕಳು ಮೆಕ್ಯಾನಿಕ್ ತೆಗೆದುಕೊಳ್ಳೋದಿಲ್ಲ, ಎಲ್ಲ ಗಂಡು ಮಕ್ಕಳೇ. ಇಡೀ ಕಾಲೇಜಿಗೆ ಒಬ್ಬಳೇ ಹೆಣ್ಣುಮಗಳು. ಅವ್ರ ತಂದೆ, ಅವ್ರ ತಾಯಿ ಕೊಟ್ಟಂಥ ಪ್ರೋತ್ಸಾಹದಲ್ಲಿ ಅದನ್ನು ತಗೊಂಡು ಚೆನ್ನಾಗಿ ಅಭ್ಯಾಸ ಮಾಡ್ತಾಳೆ. ಮುಂದೆ ಲಗ್ನ ಆಗ್ತಾಳೆ. ಲಗ್ನ ಮೇಲೆ ಪೂನಾದಲ್ಲಿ ನೌಕರಿ ಮಾಡ್ತಿರ್ತಾರೆ. ಆವಾಗ ನಿಮ್ಮ ಕಂಪ್ಯೂಟ್ರ್ ಬರ್ತದೆ. ಇವೆಲ್ಲ ಕಂಪ್ಯೂಟ್ರ್ಗಳು ಬಂದು ಎಲ್ಲ ಕಡೆ ಬರ್ತಾ ಇರ್ತದೆ. ಇಬ್ಬರೂ ಕೂತ್ಕೊಂಡು ಗಂಡ ಹೆಂಡತಿ ಮಾತಾಡ್ತಾರೆ. ನಾವ್ಯಾಕೆ ಒಂದು ಫ್ಯಾಕ್ಟ್ರಿಯನ್ನು, ಒಂದು ಸಂಸ್ಥೆಯನ್ನು ತೆಗಿಬಾರ್ದು ಅಂತ ವಿಚಾರ ಮಾಡ್ತಾರೆ. ಗಂಡ ಹೇಳ್ತಾನೆ, ರೊಕ್ಕ ಎಲ್ಲ ಇದೆ ಅಂತ ಕೇಳ್ತಾನೆ. ಇರೋದೇ ಪಗಾರ ಇಷ್ಟದೆ ನನಗೆ, ನಿನಗೂ ಒಂದಿಷ್ಟು ಪಗಾರ ಅದ, ಎಲ್ಲಿದೆ ರೊಕ್ಕ ಅಂತಂದಾಗ, ಇಲ್ಲ ನಾನು 8,000 ರೂಪಾಯಿಂದ 10,000 ರೂಪಾಯಿ ನಾನು ಕೊಡ್ತೀನಿ, ನಿಮ್ಮದೊಂದು 8-10,000 ರೂಪಾಯಿ ಹಾಕೋಣ. ಬರೀ 20,000 - 25,000 ರೂಪಾಯಿನಾಗ ಒಂದು ಫ್ಯಾಕ್ಟ್ರಿಯನ್ನು ಸಣ್ಣ ಕೂಲಿಯಲ್ಲಿ ಪ್ರಾರಂಭ ಮಾಡೋಣ. ಇವತ್ತು ಪ್ರಾರಂಭ ಮಾಡಿದ್ದು ದೇಶ ವಿದೇಶಗಳಲ್ಲಿದೆ. ಸಾವಿರಾರು ಮಂದಿಗೆ ನೌಕರಿಯನ್ನು ಕೊಟ್ಟಿದ್ದಾರೆ. ಇಷ್ಟು ರೊಕ್ಕ ಇದ್ದರೂ ಸಹಿತ ಎಷ್ಟು ಉದಾರ ಗುಣ ಹೆಣ್ಣುಮಗಳದು ಅಂದರೆ, ರಾಯಚೂರು ಜಿಲ್ಲೆಯಲ್ಲಿ ದೇವದಾಸಿಯರು ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ. ನೋಡ್ರಿ ಎಷ್ಟು ಹುಡುಕಿದಾಳಕ್ಕೆ. ದೇವದಾಸಿಯರು ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ. ಆ ಸಂಸ್ಥೆಯಲ್ಲಿ ದೇವದಾಸಿಯರು ಏನು ತಯಾರು ಮಾಡ್ತಾರೆ ಅಂದರೆ, ಕೌದಿಗಳನ್ನು ತಯಾರು ಮಾಡ್ತಾರೆ. ಹಳೆಯ ಕೌದಿಗಳು ಮೊದಲೆಲ್ಲ, ಈಗೆಲ್ಲ ನಿಮಗೆ ಬೆಡ್ಶೀಟ್ ಬಂದವಲ್ಲ, ಚಂದ ಬೆಡ್ಶೀಟ್ ಬಂದಾವ. ಆವಾಗ ನಮ್ಮ ಅವ್ವಗಳು ಕೌದಿ ಹೊಲಿತಿದ್ರು. ಭಾಳ ಚಂದ ಇರ್ತಿದ್ದ ಕೌದಿ, ಬಣ್ಣದ ಕೌದಿಗಳು. ಈಗೂ ಸಿಗ್ತಾವೆ, ಅಲ್ಲಿ ಇಲ್ಲಿ ಎಲ್ಲ ಸಿಗ್ತಾವೆ. ಎಷ್ಟು ಬೆಚ್ಚಗಿರ್ತಾವೆ ನೋಡ್ರಿ. ಚಳಿಗಾಲದಾಗ ಬೆಚ್ಚಗಾಗ್ತವೆ, ಆಮೇಲೆ ಚಳಿಗಾಲದಲ್ಲಿ ಬೆಚ್ಚಗಿರ್ತಾವೆ, ಬೇಸಿಗೆ ಕಾಲದಾಗ ತಂಪಿರ್ತಾವೆ. ಎಷ್ಟು ಚಂದದ ನೋಡ್ರಿ ಕೌದಿ ಅವೆಲ್ಲ.
ಈಗ ಬ್ಲ್ಯಾಂಕೆಟ್ ಹೊದ್ಕೊಂಡಿರ್ತೀವಿ, ಚಳಿಗಾಲದಲ್ಲೂ ಬೆಚ್ಚಗಾಗುತ್ತೆ, ಬೇಸಿಗೆ ಕಾಲದಾಗೂ ಬೆಚ್ಚಗಾಗುತ್ತೆ, ಬೆವರತ್ತ ತೆಗೆದು ಒಗಿತಿರ್ತೀವಿ ಎಲ್ಲ ಒಟ್ಟು. ಎಷ್ಟು ಶಾಣ್ಯರು ನಮ್ಮ ಹೆಣ್ಮಕ್ಳೆಲ್ಲ, ಎಷ್ಟು ಶಾಣ್ಯರು. ಅದನ್ನು ಹೆಣ್ಮಗಳು ಹುಡುಕ್ತಾಳೆ. ಅದನ್ನು ಹೆಣ್ಮಗಳು ಹುಡುಕಿ ಅಲ್ಲಿಗೆ ಹೋಗ್ತಾಳೆ, ಕಾರ್ ತಗೊಂಡು ಅಲ್ಲಿಗೆ ಹೋಗ್ತಾಳೆ. ಆ ದೇವದಾಸಿಯರ ಮಧ್ಯೆ ಕುಂಡಿರ್ತಾಳೆ. ದಿವಸಕ್ಕೆ ನೀವು ಎಷ್ಟು ಒಲಿತೀರಿ, ನಿಮಗೆ ಎಷ್ಟು ರೊಕ್ಕ ಬರ್ತದೆ, ಏನು ಎಂತು ಎಲ್ಲ ಅವರ ಆರ್ಥಿಕತೆಯನ್ನು ಕೇಳ್ತಾಳೆ. ಅವರೆಲ್ಲ ಹೇಳ್ತಾರೆ, ಒಂದು ಕೌದಿಗೆ ಎಷ್ಟು ಕೊಡ್ತೀರಿ ನೀವು ಅಂತ ಕೇಳಿದಾಗ 200ರಿಂದ 300 400 ರೂಪಾಯಿ ನಮಗೆ ವ್ಯಾಪಾರ ಆದರೆ ಸಾಕು, ತಗೊಂಡವ್ರು ಭಾಳ ಕಡಿಮೆ ಇದ್ದಾರೆ, ಅದಕ್ಕೆ ಸ್ವಲ್ಪ ವ್ಯಾಪಾರ ಆದರೆ ನಮ್ಮ ಹೊಟ್ಟೆ ತುಂಬುತ್ತೆ ಅಂತಂತ ಹೇಳ್ತಾಳಕ್ಕೆಲ್ಲ. ಅವರೆಲ್ಲ ಹೇಳಿದ ಮೇಲೆ ಸುಮಾರು 1000 ಕೌದಿಗಳನ್ನು ಖರೀದಿ ಮಾಡ್ತಾಳೆ. 1000 ಕೌದಿಗಳನ್ನು ಖರೀದಿ ಮಾಡಿ ಅವನ್ನ ಬೆಂಗಳೂರಕ್ಕೆ ತರಿಸಿ, ಬೆಂಗಳೂರಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಏನು ಸಾಹುಕಾರರಿದ್ರೆ ಅವ್ರನ್ನೆಲ್ಲ ಕರೆದು ಒಂದು ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾಳೆ. ಇದನ್ನು ಯಾಕೆ ಮಾಡಿದ್ರಿ ಅಂಥೇಳಿ ಪತ್ರಿಕೆಯವರು ಕೇಳ್ತಾರೆ. ದೇವದಾಸಿ ಅಂತ ಹೆಣ್ಣು ಮಗಳು ಹೊಟ್ಟೆಗಿಲ್ಲದೆ ಕುಳಿತುಕೊಂಡಾಗ ನನ್ನಂಥ ಹೆಣ್ಣು ಮಗಳು ನೋಡಿ ಸುಮ್ಮಕ್ಕಿರೋಕ್ಕಾಗಲ್ಲ. ಅದಕ್ಕೆ ನಾನು ಸ್ವತಃ ಅವ್ರ ಹತ್ರ ಹೋಗಿ ಅದನ್ನು ಖಾಯಮ್ಮಾಗಿ ವರ್ಷ 1000 ಕೌದಿಗಳನ್ನು ಖರೀದಿ ಮಾಡಿ ನಿಮಗೆಲ್ಲ ಕೊಡ್ತಕ್ಕಂಥ ಕೆಲಸವನ್ನು, ಕಡಿಮೆ ರೊಕ್ಕದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಇದೇ ಉದಾರ, ಇದೇ ಉದಾರ ಗುಣ. ಎಂಥ ಅದ್ಭುತವಾದ ಚಿಂತನೆ ನೋಡಿರ್ಬೇಕು ನೀವು. ಫೇಸ್ಬುಕ್ನಾಗ ಬಂದದ, ರಾಯಚೂರಿಂದ ಬರ್ತಿರ್ತಾಳೆ ಹೆಣ್ಮಗಳು, ಕಾರ್ಗಾಡಿಗೆ ಬರ್ತಿರ್ತಾಳೆ. ಈ ಜನರು ಟೆಂಟ್ ಹೊಡ್ಕೊಂಡು ಕೂತ್ಕೊಂಡಿರ್ತಾರೆ.